ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ಬ್ಲಾಕ್ ಅಧ್ಯಕ್ಷರಾದ ವಕೀಲರಾದ ಹನುಮಂತೇಗೌಡ, ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮಾ ಹರೀಶ್, ಉಪಾಧ್ಯಕ್ಷರಾದ ವಾಸುದೇವ ಮೂರ್ತಿ, ಸಾದತ್ ಉಲ್ಲಾ ನೇತೃತ್ವದಲ್ಲಿ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾರ್ಡ್ ನಂಬರ್ 3 ಮತ್ತು 4 ಹೊಸ ಕಾಲೋನಿ, ಬೀರೇಶ್ವರ ಸ್ವಾಮಿ ದೇವಸ್ಥಾನ ವಾರ್ಡ್ 5, ಜಲದುರ್ಗಮ್ಮ ದೇವಸ್ಥಾನ ರಸ್ತೆ ವಾರ್ಡ್ 5 ಮತ್ತು 1, ವಾರ್ಡ್ ನಂಬರ್ 7 ಹೊಸಕೇರಿ, ವಾರ್ಡ್ ನಂಬರ್ 6 ಪಾನಿಪುರಿ ಗಂಗರಾಜು ಮನೆ ರಸ್ತೆ, ಕೋಟಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ರಸ್ತೆ ಮತ್ತು ವಾರ್ಡ್ ನಂಬರ್ 8 ಅಶೋಕ್ ನಗರ್ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸಿದ್ದರು. ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ 1,000 ಮಹಿಳೆಯರ ಸಾಧಕರ ಬಹುಮಾನವನ್ನ ಶಾಸಕ ಎನ್ ಶ್ರೀನಿವಾಸ್ ವಿತರಣೆ ಮಾಡಿದರು. ವಿಶೇಷವೇನೆಂದರೆ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ವಾಸುದೇವ ಮೂರ್ತಿ ಅವರು 2 ವೀಲರ್ನಲ್ಲಿ ಶಾಸಕ ಎನ್ ಶ್ರೀನಿವಾಸ್ ತ್ಯಾಮಗೊಂಡ್ಲು ಗ್ರಾಮವನ್ನು ಸುತ್ತಾಡಿ ರಂಗೋಲಿಯನ್ನ ವೀಕ್ಷಣೆ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಉಮಾ ಹರೀಶ್, ಮಹಿಳೆಯರು ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದು ನೋಡಿ ಸಂತೋಷವಾಯಿತು ಎಂದರು. ಇದರ ಎಲ್ಲ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸ್ಗೆ ಸಲ್ಲುತ್ತೆ ಮತ್ತು ಶಾಸಕರ ಹತ್ತಿರ ಮುಕ್ತವಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ತಿದ್ದಾರೆ. ಶಾಸಕರು ಮಹಿಳೆಯರ ಸಮಸ್ಯೆಯನ್ನು ಸ್ಥಳದಲ್ಲಿ ಬಗೆಹರಿಸಿದ್ದಾರೆ. ಇಂತಹ ಶಾಸಕರು ಎಲ್ಲಿ ಸಿಗ್ತಾರೆ? ಇಂತಹ ಶಾಸಕರನ್ನು ನಾವು ಉಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮಂತಹ ದಡ್ಡರು ಯಾರೂ ಇಲ್ಲ ಮತ್ತು ತ್ಯಾಮಗೊಂಡ್ಲು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾನು ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿ ಉಮಾ ಹರೀಶ್ ಅಂತ. ನಮ್ಮ ಶಾಸಕರು ಎಲ್ಲ ಕಡೆ ನೆನ್ಮಂಗಲ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ಬೇರೆ ಶಾಸಕರು ಯಾರೂ ಈ ಥರ ಮಾಡಿರಲಿಲ್ಲ ಅಂತ ನಮ್ಮ ಅನಿಸಿಕೆ. ಇನ್ನು ಮುಂದೆ ಒಳ್ಳೆ ಕೆಲಸಗಳು ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ತ್ಯಾಮಗೊಂಡ್ಲಲ್ಲಿ ಮಹಿಳೆಯರು ಪ್ರತಿಯೊಬ್ಬರೂ ಮನೆ ಹತ್ರ ಮಾತ್ರ ಚಿಕ್ಕದಾಗಿ ರಂಗೋಲಿ ಬಿಟ್ಕೊಳ್ಳೋರು. ಅವ್ರಿಗೂ ಒಂದು ಕಲೆ ಐತೆ ಮತ್ತು ರಂಗೋಲಿಗಳೆಲ್ಲ ಬಿಡಬೇಕವರು ಅಂತ ಅವರು ಎಲ್ಲರಿಗೂ ಈ ಥರ ಹೇಳಿ ಅಂತ ಹೇಳಿದರು. ನಾವೆಲ್ಲರೂ ಅದೇ ಥರ ಸಹಕಾರ ಮಾಡಿ ಎಲ್ಲರೂ ಬಿಡಿಸಿದ್ದೀವಿ. ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಒಂದೊಂದು ವಾರ್ಡ್ಗೆ ಇಷ್ಟಿಷ್ಟು ಅಂತ, ಒಂದೊಂದು ವಾರ್ಡಲ್ಲಿ 200 ಬಿಡಿಸಿದ್ದಾರೆ, ಒಂದು ವಾರ್ಡಲ್ಲಿ 150, 100, ಒಂದೊಂದು ಕಡೆ 80 ಬಿಡಿಸಿದ್ದಾರೆ. ಟೋಟಲ್ ಎಲ್ಲ 1,000 ರಂಗೋಲಿ ಬಿಡಿಸಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ತುಂಬ ಖುಷಿಪಟ್ಟರು ಸರ್. ಈ ಥರ ಯಾರೂ ಮಾಡಿಲ್ಲ. ಈ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅಂತ ಎಲ್ಲರೂ ಖುಷಿಪಟ್ಟರು. ಶಾಸಕರ ಹತ್ರ ಕೇಳ್ಕೊಂಡಾಗ ಅವ್ರು ಅದಕ್ಕೂ ರೆಸ್ಪಾನ್ಸ್ ಮಾಡಿ ಆಯ್ತಮ್ಮ ಮಾಡ್ಕೊಡ್ತೀವಿ ಅಂತಲೇ ಹೇಳ್ಬಿಟ್ಟು ಹೋದ್ರು ಸರ್. ಸುದ್ದಿ ಚೆನ್ನಾಗೇ ಆಗ್ತಿದೆ. ರೋಡು ಯಾರ ಕೈಯಿಂದನೂ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಶಾಸಕರು ಅದನ್ನು ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ರು. ಅದೇ ಥರನೇ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಸರ್. ಮುಸ್ಲಿಮ್ಸರು ರಂಗೋಲಿನೂ ಬಿಟ್ಟಿದ್ದಾರೆ. ಮೆಹಂದಿದೂ ಪಾಪ ಯಾರೂ ಮಾಡಿರಲಿಲ್ಲ. ಅವರು ಮೆಹಂದಿ ಬಿಡಿಸೋದನ್ನ ಅದನ್ನು ಮಾಡಿದ್ದಾರೆ. ಅವರು ಚೆನ್ನಾಗಿ ಬಿಡಿಸಿದ್ದಾರೆ. ಅದೇ ನಮ್ಮ ಶಾಸಕರು ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತಿದ್ದಾರೆ ಅನ್ನೋದು ನಮ್ಮ ಅನಿಸಿಕೆ. ನಮ್ಮ ಕಡೆಯಿಂದ ಧನ್ಯವಾದಗಳು ಅಂದರೆ ತುಂಬ ಧನ್ಯವಾದಗಳನ್ನು ಹೇಳ್ಬೋದು ಅಷ್ಟೇ ಅವರಿಗೆ.